ನಾನೀಗ ಲಿಂಕ್ಡ್ಇನ್ ಯಾವ ಥರ ಉಪಯೋಗಿಸೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ಲಿಂಕ್ಡ್ಇನ್ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅಪ್ಲಿಕೇಶನ್ ಓಪನ್ ಮಾಡಿ. ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಜಾಬ್ ಕೊಡೋರ ಅಥವಾ ನೀವು ಬಿಸ್ನೆಸ್ ಮಾಡೋರ ಪರ್ಸ್ನಲ್ಲ ಇಂಡಿವಿಜುವಲ್ಲ ಜಾಬ್ ಸರ್ಚ್ ಮಾಡ್ತಾಯಿದ್ದೀರಾ ನೀವು ಏನು ಅನ್ನೋದು ಕೇಳುತ್ತೆ. ಅಲ್ಲಿ ನೀವು ಏನೇನು ಇದೆ ಅನ್ನೋದು ಅಲ್ಲಿ ಫಿಲ್ ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಜಾಬ್ ಸರ್ಚ್ ಮಾಡ್ತಾಯಿದ್ದೀರ ಅಂದರೆ ಜಾಬ್ ಸೀಕರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮದೊಂದು ಬಿಸ್ನೆಸ್ ಇದೆ ಅಂದರೆ ನೀವು ಏನೇನು ಜಾಬ್ನ ಆಪರ್ಚುನಿಟಿ ಮಾಡ್ತೀರ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ ಅಬೌಟ್ ಸೆಕ್ಷನ್ನು, ಸ್ಕಿಲ್ಸು, ಲ್ಯಾಂಗ್ವೇಜಸ್ಸು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೊಫೈಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆಮೇಲೆ ನಿಮ್ಮದು ಆಧಾರ್ ವೆರಿಫೈ ಮುಖಾಂತರ ನಿಮ್ಮ ಅಕೌಂಟನ್ನು ವೆರಿಫೈ ಆಗಿಬಿಡುತ್ತೆ. ನಿಮ್ಮ ಅಕೌಂಟ್ ಇರುತ್ತೆ. ನೀವು ಯಾವ ಥರ ಬಳಸಬೇಕು ಅಂದರೆ ಜಸ್ಟ್ ವೀಡಿಯೋಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿ ಶಾರ್ಟ್ಸ್ ವೀಡಿಯೋಗಳಲ್ಲಿ ಶಾರ್ಟ್ಸ್ ನೋಡ್ತಾ ಇರ್ತಾರಲ್ಲ ನೀವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇದರಲ್ಲಿ ಅದೇ ರೀತಿ ಇದರಲ್ಲೂ ವೀಡಿಯೋಸ್ ಇರುತ್ತೆ. ಅದನ್ನು ನೀವು ಪೋಸ್ಟ್ ಮಾಡ್ಬೋದು, ನೋಡ್ಲೂಬೋದು. ಇದರಲ್ಲಿ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ನೀವು ಕಲ್ತ್ಕೋಬೋದು. ಹಾಗೆ ಮೈ ನೆಟ್ವರ್ಕ್ ಅಂತ ಇದೆಯಲ್ಲ, ಇದರಲ್ಲಿ ನಿಮ್ಮ ಒಂದು ನೆಟ್ವರ್ಕು ನೀವು ಪೋಸ್ಟ್ ಮಾಡೋದು ಎಲ್ಲನೂ ಇಲ್ಲಿರುತ್ತೆ. ಸೊ ಹಾಗೆ ಕೆಳಗೆ ಬಂದರೆ ನೋಟಿಫಿಕೇಷನ್ಸ್, ನಿಮ್ಗೆ ಯಾವುದು ನೋಟಿಫಿಕೇಷನ್ ಬಂದರೆ ಇದಿರುತ್ತೆ. ಜಾಬ್ಸ್ ಅಂತ ಇದೆಯಲ್ಲ, ನೀವು ಯಾವುದೋ ಒಂದು ಜಾಬ್ನ ಪೋಸ್ಟ್ ಮಾಡಿದರೆ ಅಲ್ಲಿರುತ್ತೆ. ಮೈ ಜಾಬ್ಸ್ ಅಂತ ಇದೆಯಲ್ಲ, ಇಲ್ಲಿರುತ್ತೆ. ಪೋಸ್ಟ್ ಫ್ರೀ ಜಾಬ್ ಅಂತ ಇದೆ. ಕ್ಲಿಕ್ ಮಾಡಿಕೊಂಡ್ರೆ ನೀವು ಜಾಬನ್ನು ಪೋಸ್ಟ್ ಮಾಡ್ಬೋದು. ನಿಮ್ಗೆ ಯಾವ್ದಾದ್ರು ಒಂದು ರಿಕ್ವೈರ್ಮೆಂಟ್ ಇದೆ, ಯಾವುದೋ ಒಂದು ಜಾಬ್ ರಿಕ್ವೈರ್ಮೆಂಟ್ ಇದೆ ಅಂದರೆ ನೀವು ಸ್ಕಿಲ್ಸ್ ಇರೋದನ್ನ ನಿಮಗೆ ಯಾವ ಥರ ಜಾಬ್ ಬೇಕು ಅಂತ ನೀವು ಪೋಸ್ಟ್ ಮಾಡಿದ್ರೆ ಕೆಲವು ಸ್ಟೂಡೆಂಟ್ಸ್ ಆಗಿ ಅಲ್ಲಿ ರಿಜಿಸ್ಟರ್ ಆಗಿರ್ತಾರೆ. ನಿಮ್ಮ ಒಂದು ಏನು ಸ್ಕಿಲ್ ಬೇಕೋ ಅದಕ್ಕೆ ಸ್ಕಿಲ್ಗೆ ತಕ್ಕನಂಗೆ ಅವ್ರಿಗೆ ನೋಟಿಫಿಕೇಷನ್ ಹೋಗುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಅವ್ರ ಸ್ಕಿಲ್ಸ್ನ ಎಲ್ಲನೂ ಇಲ್ಲಿ ಅಪ್ಲೈ ಮಾಡ್ಕೊತಾರೆ. ಅದ್ರ ಮುಖಾಂತರ ನೀವು ವೆರಿಫೈ ಮಾಡಿಕೊಂಡು ಯಾರಿಗೆ ಬೇಕಾದ್ರೆ ನೀವು ಜಾಬನ್ನು ಕೊಡ್ಬೋದು. ಸೊ ಮ್ಯಾನೇಜ್ ಮೈ ಜಾಬ್ಸ್ ಅಂತ ಇದೆ. ಇಲ್ಲಿ ನೀವು ಪೋಸ್ಟ್ ಮಾಡಿರೋ ಜಾಬ್ಸ್ನ ಮತ್ತೆ ಎಡಿಟ್ ಮಾಡ್ಬೋದು. ಆ ರೀತಿ ಆಗುತ್ತೆ. ನೆಕ್ಸ್ಟ್ ಮೇಲ್ಗಡೆಗೆ ಬಂದರೆ ಸರ್ಚ್ ಜಾಬ್ಸ್ ಅಂತ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಪ್ಲಸ್ ಸಿಂಬಲ್ ಇದೆ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಏನಾದ್ರು ಪೋಸ್ಟನ್ನು ಮಾಡ್ಬೋದು. ಸೊ ಈ ಹಾಗೆ ಕೆಳಗೆ ಬಂದರೆ ಇಮೇಜು ವಿಡಿಯೋ ಅಂತ ಇದೆ, ಪಕ್ಕದಲ್ಲಿ ಪ್ಲಸ್ ಸಿಂಬಲ್ ಇದೆ. ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನೇನು ಮಾಡ್ಬೋದು, ಫೋಟೋ ಸೆಲೆಕ್ಟ್ ಮಾಡಿಕೊಂಡ್ರೆ ಫೋಟೋ ನಾವು ಡಿಸೈನ್ ಮಾಡಿರ್ತೀವಿ ಏನಾದ್ರು ಒಂದು ಜಾಬ್ ಬಗ್ಗೆನೋ ಬೇರೆ ಏನೋ ಒಂದು, ಅದು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ವೀಡಿಯೋ, ನಾನು ಹೇಳೋದು ಆವಾಗಲೇ ರೀಲ್ಸ್ ಥರ ಇದೆಯಲ್ಲ, ಆ ಥರ ಒಂದು ರೀಲ್ ನಿಮ್ಮ ಕಂಪ್ನಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ರೀಲ್ ಅಪ್ಲೋಡ್ ಮಾಡಿ ನೀವು ಪೋಸ್ಟ್ ಮಾಡ್ಬೋದು. ಇಲ್ಲ ಈವೆಂಟ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಜಸ್ಟ್ ಇವೆಂಟ್ ಕ್ಲಿಕ್ ಮಾಡಿಕೊಂಡು ಇವೆಂಟ್ ಮಾಡ್ಬೋದು. ಹಾಗೆ ಸೆಲೆಬ್ರೇಟು, ನಿಮ್ಮದೇನೋ ಕಂಪ್ನಿದು ಒಂದು ಅಚೀವ್ಮೆಂಟ್ಸ್ ಅನ್ನೋದು ರೀಚ್ ಆಗಿರುತ್ತೆ. ಆವಾಗ ನೀವು ಸೆಲೆಬ್ರೇಷನ್ ಕ್ಲಿಕ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಒಂದು ಪೋಸ್ಟ್ ಬರೆದ್ಬಿಟ್ಟು ಸೆಲೆಬ್ರೇಟ್ ಮಾಡ್ಬೋದು. ಹಾಗೆ ಜಾಬ್ ಅಂತ ಇದೆಯಲ್ಲ, ಇದರಲ್ಲಿ ಸೇಮ್ ನಾನು ಹೇಳ್ದಂಗೆ ಯಾವ ಜಾಬ್ ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು. ಇಲ್ಲ ಪೋಲ್, ನೀವೇನಾದ್ರು ಕೇಳಬೇಕು ಅಂದ್ಕೊಂಡಿದ್ದೀರಾ, ಸಮಥಿಂಗ್ ನಿಮ್ಮ ಫಾಲೋವರ್ಸ್ ಹತ್ರ ನೀವೇನಾದ್ರು ಇನ್ಫಾರ್ಮೇಷನ್ ತಿಳ್ಕೊಬೇಕು, ಏನದ್ರ ಬಗ್ಗೆ ಏನಾದ್ರು ನೀವು ಪೋಲ್ ಮುಖಾಂತರ ಕೇಳ್ಬೋದು. ಇಲ್ಲ ಡಾಕ್ಯುಮೆಂಟು, ನೀವೇನಾದ್ರು ಜಾಬು ಅಪ್ಲೈ ಮಾಡೋಕ್ಕೆ ಒಂದು ಫಾರ್ಮೇಟ್ ಮಾಡಿರ್ತೀರಾ, ಏನೋ ಒಂದು ಡಾಕ್ಯುಮೆಂಟು ನಿಮ್ಮ ಕಂಪ್ನಿ ಬಗ್ಗೆ, ಪ್ರೈಸ್ ಲಿಸ್ಟ್ ಬಗ್ಗೆನೋ ಪ್ರಾಡಕ್ಟ್ಸ್ ಬಗ್ಗೆನೋ ಒಂದು ಇರುತ್ತೆ, ಅದನ್ನ ನೀವು ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡ್ಬೋದು. ಸರ್ವಿಸಸ್ಸು, ಸೊ ಇದರಲ್ಲಿ ಸರ್ವಿಸಸ್ಲಿ ಏನೇನು ಸರ್ವಿಸ್ ಕೊಡ್ತೀವಿ, ಎಲ್ಲಿ ಏನು ಅನ್ನೋದು ಇಲ್ಲಿ ನಾವು ಟೈಪ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ಬೋದು. ಈ ರೀತಿ ನೀವು ಯಾವುದೋ ಒಂದು ಲಿಂಕ್ಡ್ಇನ್ನಲ್ಲಿ ಪೋಸ್ಟನ್ನು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್.